ಯಾವ್ರವ್ರು ನೀವು? ನಾವು ಬ್ಯಾಂಗ್ಳೂರು. ಬೆಂಗಳೂರಿಂದ ಬಂದಿದ್ದೀರಾ? ಹೌದು. ಇಲ್ಲಿ ಏನ್ ವಿಶೇಷ ಅಂತ ಬಂದಿದ್ರಿ? ದೇವಸ್ಥಾನ ನೋಡ್ಬೇಕು ಅಂತ ತುಂಬಾ ಇಷ್ಟ ಇತ್ತು, ತುಂಬಾ ದಿವಸದಿಂದ. ತುಂಬಾ ದಿವಸದಿಂದ ಅದಕ್ಕೆ ಬಂದ್ವಿ ನೋಡ್ಬೇಕು ಅಂತ. ಸಮಾಧಾನ ಆಯ್ತಾ? ಸಮಾಧಾನ ಆಯ್ತು. ಮೇಡಮ್, ಇಲ್ಲಿ ಪ್ರಸಾದವನ್ನ ಹೊಟ್ಟೆ ತುಂಬಾ ಕೊಡ್ತಾ ಇದಾರೆ. ಹೌದು. ಪ್ರಸಾದ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಚೆನ್ನಾಗಿದೆ. ಪಾಯಸ, ಬೂಂದಿ, ಅನ್ನ, ಸಾಂಬಾರು, ಮಜ್ಜಿಗೆ, ಪಲ್ಯ ಎಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹೊಟ್ಟೆ ತುಂಬಾ ಕೊಟ್ರ? ಹೊಟ್ಟೆ ತುಂಬಾ ಕೊಟ್ಟಿದ್ದಾರೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಟಾಕ್ಸ್ ವಿತ್ ಯು ಚಾನೆಲ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ. ವೀಕ್ಷಕರೇ, ಇವತ್ತು ಕನಕಪುರ ರಸ್ತೆಯಲ್ಲಿರುವಂತ ಕಲ್ಲಳ್ಳಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಪ್ರಸಾದವನ್ನ ಹೊಟ್ಟೆ ತುಂಬಾ ಕೊಡ್ತಾ ಇದ್ದಾರೆ. ಬೆಳಗಿನ ಪ್ರಸಾದ ಒಂದು ರೀತಿ ವಿಶೇಷ ಇದ್ರೆ, ಮಧ್ಯಾಹ್ನದ ಪ್ರಸಾದ ಊಟವನ್ನ ಹೊಟ್ಟೆ ತುಂಬಾ ಬಂದಂತ ಭಕ್ತಾದಿಗಳಿಗೆ ಸರಿಸುಮಾರು ಒಂದು 500ರಿಂದ 600 ಜನಕ್ಕೆ ಕೊಡ್ತಾ ಇದ್ದಾರೆ. ಅನ್ನ, ಸಾಂಬಾರು, ಪಾಯಸ, ಬೂಂದಿ, ಮೊಸರು, ಮಜ್ಜಿಗೆಯನ್ನ ಹೊಟ್ಟೆ ತುಂಬಾ ಮೃಷ್ಟಾನ್ನ ಭೋಜನವನ್ನ ಕೊಡ್ತಾ ಇದ್ದಾರೆ. ಬನ್ನಿ ಆ ದೇವಸ್ಥಾನವನ್ನ ನಿಮಗೆ ಪರಿಚಯಿಸೋಣ. ಕಟ್ ಮಾಡಿ. ಪಲ್ಯ ಕೊಡ್ತೀನಿ, ಹಾಕೊಳ್ಳಿ. ಹಾಕೊಳ್ಳಿ ಪರವಾಗಿಲ್ಲ. ಹ್ಯಾಂಡ್ ಕಡಿಮೆ ಹಾಕ್ಕೊಡ್ತೀನಿ, ಸ್ವಲ್ಪ ಸ್ವಲ್ಪ ಹಾಕೊಬಿಡಿ. ಸ್ವಲ್ಪ ಹಾಕೊಳ್ಳಿ. ಕೊಡ್ತೀನಿ. ಒಂದು ಸ್ವಲ್ಪ ಹಾಕಿ. ಪಾಯಸ ಬೇಡಪ್ಪ ನೀವು? ಸ್ವಲ್ಪ ಪಾಯಸ ಅಂತ ಸ್ವಲ್ಪ ಹಿಂಗಿದೆ ಪೇಮೆಂಟ್ ಪ್ರಸಾದ ಹಾಕಿ ಹಾಕಿ. ಸರ್ ನಮಸ್ತೆ, ತಮ್ಮ ಹೆಸರು ಸರ್? ನಮಸ್ತೆ, ನನ್ನ ಹೆಸರು ನಾಗರಾಜ್ ಅರಸ್ ಅಂತ. ನಾಗರಾಜ್ ಅರಸ್ ಅಂತ ಹೇಳಿ. ಸರ್, ಈ ದೇವಸ್ಥಾನದ ಹೆಸರು ಏನಂತ ಸರ್? ಇದು ಕಲ್ಲಹಳ್ಳಿ ಚಿಕ್ಕ ತಿರುಪತಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಚಿಕ್ಕ ತಿರುಪತಿ ಅಂತ ಯಾಕಂತಾರೆ ಸರ್ ಇದನ್ನ? ಇದು ವೆಂಕಟರಮಣ ಸ್ವಾಮಿ ಇಲ್ಲಿ ಅಷ್ಟೇ ಪವರ್ಫುಲ್ ಆಗ ಸ್ವಾಮಿ. ಹಾ. ತಿರುಪತಿಗೆ ಎಷ್ಟು ಸಮಾನ ಅಷ್ಟೇ ರೀತಿಯಲ್ಲಿ ಸ್ವಾಮಿಯ ವೈಶಿಷ್ಟ್ಯ ನಡೀತದೆ ಇಲ್ಲಿ. ಹೌದು ಸರ್, ಇಲ್ಲಿ ಈ ಯಾವ ದೇವಸ್ಥಾನಗಳಾದ್ರೂ ಪ್ರಸಾದ ಆದ್ರೆ ಏನೋ ಒಂದು ಸ್ಪೂನ್ ಟೈಪ್ ಕೊಡ್ತಾರೆ. ಅದ್ರಲ್ಲಿ ನೀವು ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಊಟ ಹೊಟ್ಟೆ ತುಂಬಾ ಪ್ರಸಾದವನ್ನ ಕೊಡ್ತಾ ಇದ್ರಿ. ಇದು ಯಾವಾಗಿಂದ ಪ್ರಾರಂಭ ಆಯ್ತು ಸರ್? ನಾವು ಬೆಳಗಿನ ಪ್ರಸಾದ ಸ್ಟಾರ್ಟ್ ಮಾಡಿ ಶುರು ಮಾಡಿ ಸುಮಾರು 25 ವರ್ಷ ಆಯ್ತು. ಬೆಳಗಿನ ಪ್ರಸಾದ ಶುರು ಮಾಡಿ. ಹೌದು. ಮಧ್ಯಾಹ್ನ ಮಧ್ಯಾಹ್ನದ ಊಟ ಸ್ಟಾರ್ಟ್ ಮಾಡಿ ನಾವು ಸುಮಾರು 10 ವರ್ಷ ಆಯ್ತು. 10 ವರ್ಷದಿಂದ? ಹೌದು, 10 ವರ್ಷದಿಂದ. 10 ವರ್ಷದಿಂದ ಈ ಪ್ರಸಾದ ಸಿಗ್ತಾ ಇದೆ ಸರ್? ಹೌದು, 10 ವರ್ಷದಿಂದ. ಪ್ರತಿ ಸರಿ ಶನಿವಾರ ಮಾತ್ರ ಇರುತ್ತೆ? ಪ್ರತಿ ಶನಿವಾರ. ಶನಿವಾರ ಎಷ್ಟು ಜನಕ್ಕೆ ಪ್ರಸಾದ ವಿನಿಮಯ? 500 ಜನರಿಂದ 1000 ಜನ ತನಕ. ಬೆಳಿಗ್ಗೆ ಮಧ್ಯಾಹ್ನ ಸೇರಿ? ಅಲ್ಲ, ಮಧ್ಯಾಹ್ನದ ಊಟಕ್ಕೆ 500ರಿಂದ 1000 ಜನ. ಬೆಳಿಗ್ಗೆ ಟಿಫನ್ ಒಂದು 500 ಜನ. ಹಾ, ಟಿಫನ್ ಪ್ರಸಾದ ರೂಪದಲ್ಲಿ ಕೊಡ್ತೀವಿ. ಪ್ರಸಾದ ಬೆಳಿಗ್ಗೆ ಟಿಫನ್ ಏನ್ ಕೊಡ್ತೀರಿ ಸರ್? ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು, ಹ್ಮ್. ಪುಳಿಯೋಗರೆ, ಚಿತ್ರಾನ್ನ. ಒಂದೊಂದು ಶನಿವಾರದಲ್ಲಿ ಒಂದೊಂದು. ಈ ಮಧ್ಯಾಹ್ನ ಟೈಮ್ ಊಟ ಕಾಮನ್ ಆಗಿ ಮೊಸರನ್ನ. ಮೊಸರನ್ನ. ಈ ಮಧ್ಯಾಹ್ನ ಟೈಮ್ ಪ್ರಸಾದ ಊಟ ಏನಿರುತ್ತೆ ಸರ್? ಇದೆಲ್ಲ ಸ್ವಾಮಿ ಪ್ರೇರಣೆ. ಮಧ್ಯಾಹ್ನ ಪ್ರಸಾದ ಅನ್ನ, ಸಾಂಬಾರು, ಮೊಸರು, ಪಲ್ಯ, ಬೂಂದಿ, ಪಾಯಸ, ಮಜ್ಜಿಗೆ, ಇದಿಷ್ಟು ಕಂಪಲ್ಸರಿ ಇರುತ್ತೆ? ಕಂಪಲ್ಸರಿ. ಸರ್, ಇದು ಪ್ರಸಾದವನ್ನೇ ಕೊಡ್ಬೇಕು ಅಂತ ಯಾಕೆ ಒಂದು ಪ್ರಯತ್ನ ಆಯ್ತು? ಇದು ಯಾವ್ದ್ರ ಕಡೆಯಿಂದ ಆಗ್ತೀರಾ ಸರ್? ಇದು ಸ್ವಾಮಿ ಪ್ರೇರಣೆ. ಮೊದಲಿಗೆ ಬರೀ ಶ್ರಾವಣದಲ್ಲಿ ಕೊಡ್ತಾ ಇದ್ರು, 4 ಶ್ರಾವಣದಲ್ಲಿ ಮೊದಲಿಗೆ. ಅವತ್ತು 1000 ಜನ ಬರ್ತಾರೆ, 15,000 20,000 ಜನ ಬರ್ತಾರೆ. ಒಂದು ಶ್ರಾವಣದಲ್ಲಿ ಕುತ್ಕೊಂಡು ಈಗ ನಾವು ಯೋಚನೆ ಮಾಡಿದಾಗ ಪ್ರತಿ ಶನಿವಾರ ಹಾಕಿ ಬಿಡಬಾರದು. ಆಗ ಸ್ವಾಮಿ ಪ್ರೇರಣೆ ಭಕ್ತಾದಿಗಳು ಉಟ್ಕೊಂಡು ಪ್ರತಿ ಶನಿವಾರ ಭಕ್ತಾದಿಗಳ ಸಹಕಾರದಿಂದ ನಡೀತದೆ. ಈ ದೇವಸ್ಥಾನ ಇರೋದು ಎಲ್ಲಿ ಸರ್? ಇದು ಕಲ್ಲಹಳ್ಳಿ ಚಿಕ್ಕ ತಿರುಪತಿ ಅಂತ ಕರೀತಾರೆ. ಮತ್ತೆ ವಸಿಷ್ಠ ಮಹರ್ಷಿ ಕ್ಷೇತ್ರ ಅಂತ ಕರೀತಾರೆ. ವಸಿಷ್ಠ ಮಹರ್ಷಿಗಳು ಇದನ್ನ ಸ್ಥಾಪನೆ ಮಾಡ್ತಾರೆ. ಕಲ್ಲಹಳ್ಳಿ ಎಲ್ಲಿ ಬರುತ್ತೆ ಸರ್ ಇದು? ಕನಕಪುರ ತಾಲೂಕು, ಕಲ್ಲಹಳ್ಳಿ, ರಾಮನಗರ ಡಿಸ್ಟ್ರಿಕ್ಟ್. ಅಂದ್ರೆ ಕನಕಪುರ ರೋಡ್ ಅಲ್ಲಿ ಇರುವಂತ ಕಲ್ಲಹಳ್ಳಿ ಗ್ರಾಮದಲ್ಲಿ. ಕನಕಪುರಕ್ಕೂ ಮೇನ್ ರೋಡ್. ಒಂದು ಗ್ರಾಮ, ಹಳ್ಳಿಯಲ್ಲಿ ನಡೀತಾ ಇರುವಂತ ಇದು ಒಂದು ಐತಿಹಾಸಿಕ ಘಟನೆ. ಸರ್, ಇಲ್ಲಿ ಪ್ರಸಾದವನ್ನ ಕೊಡ್ತಾ ಇದ್ರಲ್ಲ ಸರ್, ಇದು ಬಂದು ದೇವಸ್ಥಾನ ಬಂದು ಒಂದು ಮುಜರಾಯಿ ಇಲಾಖೆ ದೇವಸ್ಥಾನ. ಯಾವುದೇ ಮುಜರಾಯಿ ಇಲಾಖೆ ದೇವಸ್ಥಾನದಲ್ಲಿ ಇಷ್ಟೊಂದು ಸ್ವಚ್ಛವಾಗಿ, ನೀಟಾಗಿ, ಇಷ್ಟು ಶಿಸ್ತಾಗಿ ಕೊಡೋದನ್ನ ನಾವು ಬಹುಪಾಲು ನೋಡಿಲ್ಲ. ಆದ್ರೆ ಇಲ್ಲಿ ಕೊಡ್ತಾ ಇರೋರು ಯಾರು ಸರ್?
ಇದು ಹೇಳ್ಕೋಬೇಕು ಅಂದ್ರೆ ಎಲ್ಲಾ ಸ್ವಾಮಿ ಪ್ರೇರಣೆನೆ. ಹ್ಮ್. ನಾವು ಒಂದ್ ಸಮಿತಿ ಮಾಡಿಕೊಂಡಿದ್ವಿ. ಓ ಅದ ಇದ್ರೊಳಗಡೆನು ಕೂಡ ನೀವು ಬೇರೆ ಒಂದು ಸಮಿತಿ ಮಾಡಿ ಏನಿದೆ ಹೆಸರು ಸರ್? ನಿತ್ಯ ಪೂಜಾ ಹಾಗೂ ಪ್ರಸಾದ ವಿನಿಯೋಗ ಸಮಿತಿ ಅಂದ್ಬಿಟ್ಟು. ಇನ್ನೊಂದ್ಸರಿ ಹೇಳಿ ಸರ್. ನಿತ್ಯ ಪೂಜಾ ಹಾಗೂ ಪ್ರಸಾದ ವಿನಿಯೋಗ ಸಮಿತಿ ಅಂದ್ಬಿಟ್ಟು. ಪೂಜೆ ಮತ್ತೆ ಪ್ರಸಾದಕ್ಕೆ ಒಂದು ಯೂನಿಯನ್ ಮಾಡ್ಕೊಬಿಟ್ಟಿದ್ದೀರಿ. ಹೌದು. ಇದ್ರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್? ಸರ್ ಇದರಲ್ಲಿ ನಾವು ನಮ್ದು ಕಮಿಟಿ ಇದೆ. ಹ್ಮ್. ಕಮಿಟಿಲಿ ಒಂದು 12 ಜನ ಇದ್ದೀವಿ. ಹ್ಮ್. ಆದ್ರೂ ನಮ್ದೆಲ್ಲ ಇದು ಭಕ್ತಾದಿಗಳ ಸಹಕಾರದಿಂದ ನಡೀತಾ ಇರೋದು. ಭಕ್ತಾದಿಗಳ ಸಹಕಾರದಿಂದ. ಓಕೆ. ಇದು ಈ ನಿಮ್ ಕಮಿಟಿಲಿರೋ ಎಲ್ಲರೂ ಕೂಡ ಇದೇ ಊರು ಸರ್? ಇದು ನಮ್ಮ ಅಕ್ಕಪಕ್ಕದವರು ತಾಮಸಂದ್ರ, ಕನಕಪುರ ಮತ್ತೆ ಬೆಂಗಳೂರವರು ಸೇರ್ಕೊಂಡವ್ರೆ. ಬೆಂಗಳೂರಲ್ಲಿ ಸಿಂಧೆ ಬ್ರದರ್ಸ್ ಅಂದ್ಬಿಟ್ಟಿದ್ರು. ಇದು ಮುಖ್ಯ ಮೂಲ ಕಾರಣ ಸಿಂಧೆ ಬ್ರದರ್ಸ್ ಅಂತ ದೇವಸ್ಥಾನ ರಿನಿವೇಶನ್ ಮಾಡಿಸ್ತಾರೆ. ಇದೆಲ್ಲ ಹಳೆದಾಗ ಹೋಗ್ಬಿಟ್ಟಿತ್ತು ಅಷ್ಟು, ಅಲ್ಲೆಲ್ಲ ಡ್ಯಾಮೇಜ್ ಆಗಿತ್ತು. ಸಿಂಧೆ ಬ್ರದರ್ಸ್ ಅನ್ನೋರು ರಿನಿವೇಶನ್ ಮಾಡಿ ಆಗ್ಲೇ ಕೊಡಿ ಸುಮಾರು 2002 ಅವಾಗ್ಲೇ ಅವತ್ತಿಗೆ ಏನೇ 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಅವರಿಂದ ಸ್ಟಾರ್ಟ್ ಆದದ್ದು ಇದು. ಸರ್, ಈ ಪ್ರಸಾದವನ್ನೇ ಕೊಡ್ಬೇಕು ಅಂತ ಯಾಕೆ ಪ್ರಾರಂಭ ಮಾಡಿದ್ರಿ ನಿಮ್ಮ ಒಂದು ಯೂನಿಯನ್ ಕಡೆಯಿಂದ? ಯಾಕೆ ಮಾಡಿದ್ರೆ ಭಕ್ತಾದಿಗಳು ದೂರದಿಂದ ಬಂದಿರ್ತಾರೆ. ಬೆಂಗಳೂರು, ಮೈಸೂರು, ಶಿವಮೊಗ್ಗ ಎಲ್ಲಾ ಕಡೆಯಿಂದ ಓ ಅಷ್ಟು ದೂರದಿಂದ ಬರ್ತಾರೆ ಸರ್ ಇಲ್ಲಿಗೆ? ಬರ್ತಾರೆ. ಬಂದಾಗ ಅವ್ರಿಗೆ ಇಲ್ಲಿ ಬೇರೆ ವ್ಯವಸ್ಥೆ ಇರಲ್ಲ. ಅದಕ್ಕೆ ಬಂದವರಿಗೆ ಪ್ರಸಾದ ಸಿಗ್ಬೇಕು ಅಂದ್ಬಿಟ್ಟು ಸ್ವಾಮಿ ಪ್ರೇರಣೆ ಆಯ್ತು. ಆ ದಿವಸದಿಂದ ಪ್ರಸಾದ, ಬೆಳಗಿನ ಪ್ರಸಾದ, ಮಧ್ಯಾಹ್ನ ಊಟ 2 ಸ್ಟಾರ್ಟ್ ಮಾಡ್ತಾರೆ. ನಿತ್ಯ ಪೂಜೆ ಇರುತ್ತೆ ಸರ್? ನಿತ್ಯ ಪೂಜಾ ಅಭಿಷೇಕ ಇರುತ್ತೆ. ಟೈಮಿಂಗ್ಸ್ ಏನಿರುತ್ತೆ ಸರ್? ಬೆಳಿಗ್ಗೆ 8ರಿಂದ ರಾತ್ರಿ 8. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ಎನಿ ಟೈಮ್ ಪೂಜೆ ಇರುತ್ತೆ? ಎನಿ ಟೈಮ್ ಇರುತ್ತೆ. ಮಧ್ಯಾಹ್ನ ಚಿಕ್ಕರು ಊಟಕ್ಕೆ ಹೋದಾಗ ಸ್ವಲ್ಪ ಮಧ್ಯ ಸರ್, ಈ ಪ್ರಸಾದ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಕೊಡ್ತೀರಾ ಸರ್ ಶನಿವಾರ ದಿವಸ? ಶನಿವಾರ ದಿವಸ ಬೆಳಿಗ್ಗೆ ನಾವು ದೇವಸ್ಥಾನ ಪೂಜೆ ಸ್ಟಾರ್ಟ್ ಆಗ್ತಾಡಿಂದ ಮತ್ತೆ 11:30 ತನಕ ಆಗ್ತೀವಿ. 11:30 ಮತ್ತೆ ಊಟ ಸ್ಟಾರ್ಟ್ ಮಾಡ್ತೀವಿ. ಓ, ಬೆಳಿಗ್ಗೆಯಿಂದ ನೀವು 1-2-3 ಗಂಟೆ ಗಂಟಲು ಕೊಡ್ತಾ ಇರ್ತೀರಾ? ಹೌದು. ಬಂದವರಿಗೆಲ್ಲ ಪ್ರಸಾದ ಇರುತ್ತೆ? ಹೌದು, ಬಂದವರಿಗೆ ಪ್ರಸಾದ. ಸರ್, ಈ ಪ್ರಸಾದ ಎಲ್ಲ ತಯಾರಾಗುತ್ತಲ್ಲ ಸರ್, ಇದನ್ನೆಲ್ಲವನ್ನು ಹೇಗೆ ಹೊರಗಡೆಯಿಂದ ಮಾಡಿಸ್ತಾರ್ತೀರಾ ಅಥವಾ ಎಲ್ಲಿ ಮಾಡ್ತೀರಾ? ನಮ್ದೇ ಅಡಿಗೆ ಮನೆ ಇದೆ. ಓ, ನಿಮ್ದು ಅಡಿಗೆ ಮನೆ? ನಮ್ದೇ ಅಡಿಗೆ ಮನೆ ಇದೆ, ನಮ್ದೇ ಭಟ್ರಿದ್ದಾರೆ. ಅದು ಅಡಿಗೆ ಮಾಡಕ್ಕೂ ಬೇರೆಯವ್ರು ನೇಮಿಸಿದ್ದೀರಾ? ಹೌದು, ಭಟ್ರಿ. ಅದು ನಿಮ್ಮ ಕಮಿಟಿಯಿಂದನೇ? ಕಮಿಟಿಯಿಂದ. ಓ, ಸೂಪರ್ ಸರ್. ಯಾಕೆಂದ್ರೆ ನಾವು ನೋಡಿದೀವಿ ಎಷ್ಟೋ ಹಬ್ಬ ಹರಿದಿನಗಳಲ್ಲಿ ವಾರ ಒಪ್ಪತ್ತು ಮಾಡಿದಾಗ ತುಂಬಾ ಭಕ್ತಿ ಪ್ರೀತಿಯಿಂದ ಹೆಣ್ಮಕ್ಳು ಮನೇಲಿ ಮಾಡ್ತಾರಲ್ಲ ಪ್ರಸಾದ, ಅದೇ ತರ ಇತ್ತು. ನಾವು ಕೂಡ ತಿಂದು ನೋಡ್ತೀವಿ. ದೇವಸ್ಥಾನದಲ್ಲಿ ಕೊಡ್ತಾ ಇರುವಂತ ಪ್ರಸಾದ ನೋಡಿ, ಮನೇಲಿ ವಾರ ಒಪ್ಪತ್ತು ಅಂತ ಮಾಡ್ತಾರೆ, ಅವಾಗ ಮನೇಲಿ ಮಾಡ್ತಾರೆ ನೋಡಿ, ತುಂಬಾ ಭಕ್ತಿಯಿಂದ. ಹಬ್ಬಗಳಿಗಿಂತ ಅತಿ ಮುಖ್ಯವಾಗಿ ವಾರ ಒಪ್ಪತ್ತುಗಳಲ್ಲಿ ಮಾಡ್ತಾರೆ, ಆ ತರ ಇದೆ ನೋಡಿ. ಇಲ್ಲಿ ಪಾಯಸ ಕೊಟ್ಟಿದ್ದಾರೆ, ಬೂಂದಿ ಪಾಯಸ. ಟೇಸ್ಟ್ ನೋಡ. ದೇವಸ್ಥಾನ ಪ್ರಸಾದನೇ ಪ್ರಸಾದ. ಇಲ್ಲಿ ಬರ್ತಿದ್ದಂಗೆ ಆ ಒಂದು ಫೀಲ್ ನಮ್ಮಲ್ಲಿ ಬಂದ್ಬಿಡುತ್ತೆ ನಿಜವಾಗ್ಲು. ಇನ್ನು ನೋಡಿ, ಒಂದು ಪಲ್ಯ ಕೊಟ್ಟಿದ್ದಾರೆ, ಪಲ್ಯನೂ ಚೆನ್ನಾಗಿದೆ. ಇವತ್ತು ನಾವು ಬಂದ ದಿನ ಮೂಲಂಗಿ ಸಾಂಬಾರು ಮಾಡಿದ್ದಾರೆ. ಮೂಲಂಗಿ ಸಾಂಬಾರು ಹೇಗಿದೆ ಟೇಸ್ಟ್ ಅಂತೂ ನಾವು ನೋಡಕ್ ಬಂದಿಲ್ಲ. ಅದರಲ್ಲಿ ಪ್ರಸಾದವನ್ನು ಹೊಟ್ಟೆ ತುಂಬ ಊಟ ತರ ಕೊಡ್ತಾ ಇದಾರಲ್ಲ, ಅದು ಮುಖ್ಯ. ಈ ಅನ್ನಕ್ಕೂ ಮೂಲಂಗಿ ಸಾಂಬಾರ್ಗೂ ಏನು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ, ಸಖತ್ತಾಗಿದೆ. ಇದ್ರ ಜೊತೆಗೆ ಮಜ್ಜಿಗೆನೂ ಕೂಡ ಕೊಡ್ತಾರೆ. ಬಿಸಿಲಿಗೆ ಮಜ್ಜಿಗೆ ಕುಡಿದ್ರೆ ಅದ್ರ ಗಂಧನೇ ಬೇರೆ. ಏನ್ ಸಖತ ಮಾಡಿದ್ದಾರೆ ಅಂದ್ರೆ ಸೂಪರ್ ಆಗಿದೆ. ನಾವೆಲ್ಲ ಬೆಂಗಳೂರಲ್ಲಿ ಹೆಚ್ಚಾಗಿ ಈ ಸಣ್ಣಕ್ಕಿ ಪಾಲಿಸ್ ಅಕ್ಕಿ ತಿಂದು ಒಂಥರ ಟೇಸ್ಟ್ ಗೊತ್ತಿರ್ಲಿಲ್ಲ. ಇಲ್ಲಿ ಹಳ್ಳಿ ಕಡೆ ಬಂದಾಗ ರೈತರು ಬೆಳೆದಿರುವಂತ ಅಕ್ಕಿ ತರ ಇದೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಸೂಪರ್. ನಿಜವಲ್ಲೂ ದೇವಸ್ಥಾನಗಳಿಗೆ ಬಹುಪಾಲು ಹೆಚ್ಚಾಗಿ ಈ ಪ್ರಸಾದವನ್ನು ಹೊಟ್ಟೆ ತುಂಬ ಕೊಡೋದು ಕಡಿಮೆ. ಆದರೆ ಈ ಒಂದು ಕಲ್ಲಳ್ಳಿ ಅನ್ನೋ ಗ್ರಾಮದಲ್ಲಿ ಪ್ರತಿ ಶನಿವಾರ ಇಷ್ಟು ಜನಕ್ಕೆ ಒಂದು 400-500 ಜನಕ್ಕೆ ಪ್ರಸಾದ ಕೊಡೋದು ಅಂದ್ರೆ ತುಂಬಾ ದೊಡ್ಡ ವಿಚಾರ. ಬನ್ನಿ ತಿನ್ನಿ ವೀಕ್ಷಕರೇ. ಬೂಂದಿ ಪಾಯಸ, ಅನ್ನ, ಮೂಲಂಗಿ ಸಾಂಬಾರು, ಪಲ್ಯ, ಅದ್ರ ಜೊತೆಗೆ ಲಾಸ್ಟಲ್ಲಿ ಈ ಮಜ್ಜಿಗೆ ಕೊಟ್ಟಿದ್ದಾರೆ. ಈ ಬಿಸಿಲುಗಾಲದಲ್ಲಿ ನಿಜವಾಗ್ಲೂ ಸ್ವರ್ಗ ಮಜ್ಜಿಗೆ ಸಿಕ್ಕದಂತೂ. ಮಜ್ಜಿಗೆ ಅನ್ನ ಮಜ್ಜಿಗೆ ಹೋಗ್ತಿದ್ದಂಗೆ ಎಷ್ಟು ತಣ್ಣಗಾಗುತ್ತೆ ಅಂತಂದ್ರೆ
ಬಂದವ್ರಿಗೆ ಎಲ್ಲರೂ ಕೂಡ ಮಜ್ಜಿಗೆ ಕೊಡ್ತಾ ಇದ್ದಾರೆ, ಅದು ತುಂಬಾ ಉಪಯೋಗ. ಪ್ರಸಾದನೇ ಪ್ರಸಾದ. ಯಾಕೆ ಅಷ್ಟೊಂದು ಪ್ರಸಾದಕ್ಕೆ ಒತ್ತು ಕೊಡ್ತಾ ಇದ್ದೀರಾ ಸರ್? ಅದು ಹೇಳ್ಕೋಬೇಕಂದ್ರೆ ಸ್ವಾಮಿ ಪ್ರೇರಣೆ, ಅವನ ಪ್ರೇರಣೆಯಿಂದ ನಾವು ಮಾಡ್ತಾ ಇದ್ದೀವಿ. ನಮ್ದೇನು ಇಲ್ಲ ಇಲ್ಲಿ. ಜೊತೆಗೆ ಭಕ್ತಾದಿಗಳ ಸಹಕಾರ ಮತ್ತೆ ಸ್ವಾಮಿ ಪ್ರೇರಣೆಯಿಂದ ಇದೆಲ್ಲ ನಡೀತಾ ಇದೆ. ನಮ್ದೇನು ಇಲ್ಲ ಅಂತ. ನಮ್ದೇನು ಇಲ್ಲ ಇದು. ಎಲ್ಲ ಸ್ವಾಮಿ. ಸರ್, ಈಗ ಇಲ್ಲಿ ಬಂದವ್ರು ಯಾರಾದ್ರೂ ಕೂಡ ನಿಮ್ಗೆ ಏನಾದ್ರು ದೇಣಿಗೆ ಅಥವಾ ಪ್ರಸಾದಕ್ಕೆ ಏನಾದ್ರು ಕೊಡುವಂತದ್ದು ಏನ್ ನಡೀತಾ ಇದೆ, ಕೊಡ್ಬಹುದಾ? ಹೌದು, ದೇಣಿಗೆ ಕೊಡ್ತಾ ಇದ್ದಾರೆ. ಪ್ರಸಾದ ದೇಣಿಗೆ ಕೊಡ್ತಾರೆ. ಪ್ರತಿ ವಾರ ನಮ್ಗೆ ಆನೆ ಮೊದಲಾಗೇನೆ ಅವರು ಕಾಯ್ದಿರಿಸ್ತಾರೆ. ಪ್ರತಿ ಶನಿವಾರ ಈ ಶನಿವಾರ ಮಾಡ್ತೀವಿ, ನಾವು ಈ ಶನಿವಾರ ಮಾಡ್ತೀವಿ. ಯಾವ್ಯಾವ ಕಾರಣಕ್ಕೆ ಕೊಡುವವರು ಇದ್ದಾರೆ ಸರ್? ಯಾವ್ಯಾವ ಸಂದರ್ಭದಲ್ಲಿ ಇರೋದು? ಕೆಲವರು ಅವಗಳ ವೆಡ್ಡಿಂಗ್ ಆನಿವರ್ಸರಿ ಇರ್ಬೋದು, ಬರ್ತ್ಡೇ ಇರ್ಬೋದು, ಈಗ ಅರ್ಕೆ ಮಾಡ್ಕೊಂಡಿರ್ತಾರೆ. ನಾವು ಮಾಡಿಸ್ತೀವಿ ಅಂತ ಕೆಲವರು ಅವರೇ ವಾಲಂಟಿಯರ್ ಬಂದು ನಾವು ಮಾಡಿಸ್ಲೇಬೇಕು ಅಂತ ಹಠ ಮಾಡಿ ಮಾಡಿಸ್ತಾರೆ. ಕೆಲವರು ಹಠ ಮಾಡಿ ಕೊಡ್ಲೇಬೇಕು ನೀವು ಅಂದ್ಬಿಟ್ಟು. ಈಗ ಯಾರಾದ್ರೂ ಏನಾದ್ರೂ ಒಂದ್ ದಿವಸದ್ದು ಊಟದ್ದು ಏನಾದ್ರೂ ಪ್ರಸಾದ ಕೊಡ್ಬೇಕು ಅಂದ್ರೆ ಎಷ್ಟು ಕೊಡ್ಬೋದು ಸರ್ ಇಲ್ಲಿ ಖರ್ಚು ಅವ್ರಿಗೆ? ಸರ್ 10,000 ರೂಪಾಯಿ ಖರ್ಚು ಒಂದ್ ದಿನಕ್ಕೆ. 10,000 ರೂಪಾಯಿ ಕೊಟ್ರೆ ಉಳಿದಿದ್ದೆಲ್ಲ ನಾವು ಕಮಿಟಿಯಿಂದ ಮಾಡ್ಕೊಡ್ತೀವಿ. ತಿಂಡಿ ಊಟ ಸೇರಿಗೆ 10,000 ರೂಪಾಯಿ. ತಿಂಡಿಯಿಂದ ಬರೀ ಊಟ, ಮಧ್ಯಾಹ್ನದ ಪ್ರಸಾದ ಹೊಟ್ಟೆ ತುಂಬಾ ಊಟಕ್ಕೆ. ಓಕೆ ಓಕೆ ಸರ್. ಈಗ ಇಲ್ಲಿ ಇಷ್ಟೊಂದು ತುಂಬಾ ಜನ ಬರ್ತಾ ಇದಾರೆ, ಪ್ರತಿ ವಾರ ಪ್ರತಿ ದಿನ ಪೂಜೆ ನಡೀತಾ ಇದ್ರಲ್ಲ, ಅಷ್ಟು ಅಂತ ಶಕ್ತಿ ಇರೋ ಈ ಸ್ಥಳದಲ್ಲಿ ಯಾವ್ದಾದ್ರು ಘಟನೆ ನಡೆದಿ ಯಾರಿಗಾರು ಒಳ್ಳೇದಾಗಿರೋದು ಯಾವ್ದಾರು ಇದೆಯಾ? ಬೇಕಾದಷ್ಟು ನಾನೇ ಕಾರಣ ಇದ್ದೀನಿ ಸರ್. ನೀವ ಸರ್? ನಿಮ್ದೇನ್ ಘಟನೆ ಸರ್? ನನಗೆ ಕ್ಯಾನ್ಸರ್ ಆಗಿದೆ. ನಿಮ್ಗೆ ಕ್ಯಾನ್ಸರ್ ಆಗಿತ್ತು ಸರ್? ಎಷ್ಟು ವರ್ಷದಿಂದ ಸರ್? 2012. 2012ರಲ್ಲಿ? ಈಗ ಆಲ್ರೆಡಿ ಹೆಚ್ಚು ಕಡಿಮೆ ಎಷ್ಟು ಒಂದು 10-12 ವರ್ಷ ಆಯ್ತು. 13 ವರ್ಷದಿಂದ ಕ್ಯಾನ್ಸರ್ ಆಗಿತ್ತು. 13 ವರ್ಷ ಆದ್ಮೇಲೆ ನೀವು ಎಲ್ಲೂ ಟ್ರೀಟ್ಮೆಂಟ್ ಹೋದ್ವಿ. ಟ್ರೀಟ್ಮೆಂಟ್ ಅಲ್ಲ, ಟ್ರೀಟ್ಮೆಂಟ್ ಅನ್ನಿಸ್ಲೇ ಇಲ್ಲ. ಯಾಕಂದ್ರೆ ನಾನು ಇಲ್ಲಿ ಸುಮಾರು 35-40 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಈ ದೇವಸ್ಥಾನದಲ್ಲಿ. ನಂಗೆ ಅದು ಟ್ರೀಟ್ಮೆಂಟ್ ಅಂತ ಅನ್ನಿಸ್ಲೇ ಇಲ್ಲ. ಸ್ವಾಮಿ ಕೃಪೆಯಿಂದ ನಾನು ಸುಲಭವಾಗಿ ವಾಸಿ ಆಗ್ತದೆ. ಅಂದ್ರೆ ನೀವು ಇಲ್ಲಿ ಇರೋದಕ್ಕೆ ವಾಸಿ ಆಗಿದೆ ಅಂತ ಅಂತೀರಾ? ನಾನು ಅದೇ ಅನ್ಕೊಂಡಿರೋದು. ಅದಕ್ಕೆ ಇಲ್ಲಿ ನೀವು ಇಷ್ಟೊಂದು ಒಂದ್ ರೀತಿ ತುಂಬಾ ಭಕ್ತಿ ಪ್ರೀತಿಯಿಂದ ಬಂದು ಎಲ್ಲ ಬೆಳಿಗ್ಗೆ ನೋಡ್ತಾ ಇದ್ವಿ ನಾವು. ಇಲ್ಲಿ ನೀವ್ ಏನಾಗಿದ್ದೀರಾ ಸರ್? ನಾನು ಇಲ್ಲಿ ಟ್ರೆಸರರ್ ಆಗಿದ್ದೀನಿ, ಖಜಾಂಚಿ ಆಗಿದ್ದೀರಾ. ಅಂದ್ರೆ ಈಗ ನಿಮ್ಗೆ ಸಮಸ್ಯೆ ಕಾಯಿಲೆದೇನು ಈಗ ಮತ್ತೆ ಮುನ್ಸೂಚನೆ ಏನು ಕಂಡಿಲ್ಲ? ಈಗ ಚೆಕ್ ಮಾಡಿಸಿದ್ದೀರಾ ಸರ್ ಈಗ? ಅಂದ್ರೆ ಈ ಸ್ಥಳದ ಮಹಿಮೆ ನಿಮಗೆ ಆಲ್ರೆಡಿ ಉಪಯೋಗ? ನನಗೆ ಅಂತಲ್ಲ, ಈ ಸ್ಥಳದ ಮಹಿಮೆ ಎಲ್ಲರಿಗೂ ಪ್ರೇರೇಪಣೆ ಇದೆ. ನನಗೆ ಸಕ್ಸಸ್ ಸುಮಾರು ದಿವಸ ಮದುವೆ ಆಗದವರು ಬರ್ತಾರೆ, ನಿಂಬೆಹಣ್ಣು ಕೊಡ್ತಾರೆ. ಮದುವೆ ಆದ್ಮೇಲೆ ಬಂದು ಕಲ್ಯಾಣೋತ್ಸವ ಮಾಡಿಸ್ತಾರೆ. ಯಾವ್ದೋ ಕಾಯಿಲೆ ಇರ್ತದೆ, ಬಂದು ಹರಕೆ ಮಾಡ್ಕೊಂಡು ನಿಂಬೆಹಣ್ಣು ಕಟ್ತಾರೆ, ವಾಸಿ ಆಯ್ತದೆ. ಹರಕೆ ಮಾಡ್ಕೊಂಡೋದು ಸುಮಾರು ಜನ. ಯಾರೋ ಜಡ್ಜ್ ಬಂದ್ ಹೇಳಿದ್ರು, ನಮ್ದು 10 ವರ್ಷದಿಂದ ನಾನು ಜಡ್ಜ್ ಹೇಳಿದವರು 10 ವರ್ಷದಿಂದ ನನ್ನ ಕೇಸ್ ತೀರ್ಮಾನ ಆಗಿಲ್ಲ, ಈ ಸ್ವಾಮಿಗೆ ಬಂದು ಹರಕೆ ಹೊತ್ಕೊಂಡು ಹೋದ್ಮೇಲೆ ಒಂದೇ ವಾರ ಕ್ಲಿಯರ್ ಆಯ್ತು. ಈಗ ನೀವು ಮತ್ತೆ ಚೆಕ್ ಮಾಡ್ಸಿರ ಸರ್, ನಿಮ್ಗೆ ಅದು ಕಾಯಿಲೆ ವಾಸಿ ಆಗಿದೆಯಾ ಅಥವಾ? 100% ವಾಸಿ ಆಯ್ತು, ಮತ್ತೆ ಏನಿಲ್ಲ. ಹೋದ್ಸರಿ ಅಡ್ಮಿಟ್ ಆದ್ರೂ ಅಷ್ಟೇ, 72 ದಿನ ಅಡ್ಮಿಟ್ ಆಗಿದ್ದೆ, ಅಲ್ಲೇ ಕ್ಲಿಯರ್ ಆಯ್ತು. 12 ವರ್ಷದಿಂದಾನೆ, ಅಲ್ಲಿಂದ ಈಚೆಗೆ 12 ವರ್ಷದಿಂದನೇ ಒಟ್ಟಾಯ್ತು. ಅದಕ್ಕೆ ನೀವು ಈ ಸ್ವಾಮಿನ ಬಿಡದೆ ಒಂದ್ ರೀತಿ ತುಂಬಾ ಬೆಳಿಗ್ಗೆ ನಾವು ನೋಡ್ತಾ ಇದ್ವಿ, ಪ್ಲೇಟ್ ಒರ್ಸೋದ್ರಿಂದ ಅಡಿಗೆ ಬಡಿಸೋಕೆ ವ್ಯವಸ್ಥೆ ಮಾಡೋದ್ರಿಂದ ಎಲ್ಲ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರಿ. ಇದೇ ತರ ನಿಮ್ಮ ಕಮಿಟಿಲಿ ಎಲ್ಲರೂ ಅದೇ ತರ? ಇದಕ್ಕೆ ಅಧ್ಯಕ್ಷರು ಮರಿಗೌಡರು, ಕಾರ್ಯದರ್ಶಿ ಬಂದು ಸಿಂಧೇಪುರ ಫ್ಯಾಮಿಲಿ ಅವರು, ನೀವು ಖಜಾಂಚಿ. ಇನ್ನು ಯಾರ್ಯಾರಿದ್ದಾರೆ ಸರ್ ಅವ್ರ ಹೆಸರುಗಳು? ಇಲ್ಲಿ ವೆಂಕಟಗಿರಿ ಅಂತ ಇದ್ದಾರೆ, ರಾಜು ಅಂತ ಇದ್ದಾರೆ, ಉಮೇಶ್ ಅಂತ ಇದ್ದಾರೆ, ರವೀಶ್ ಅಂತ ಇದ್ದಾರೆ, ಆಮೇಲೆ ನಾಗರಾಜ್ ಅಂತ ಇದ್ದಾರೆ, ಮುರಳಿರಾಜ್ ಅಂತ ಇದ್ದಾರೆ ಬೆಂಗಳೂರು, ಜಗನ್ನಾಥ್ ಅಂತ ಇದ್ದಾರೆ ಬೆಂಗಳೂರು. ಸರ್, ಈಗ ತುಂಬಾ ಜನ ಪ್ರಸಾದವನ್ನು ತಗೋತಾರೆ, ತುಂಬಾ ಪ್ರೀತಿ ಮತ್ತೆ ಭಕ್ತಿಯಿಂದ ಹೊಟ್ಟೆ ತುಂಬಾ ಊಟ ಮಾಡಿ ಹೋಗ್ತಾ ಇದಾರೆ, ನೀವೇ ನೋಡ್ತಾ ಇದ್ದೀರಾ. ಆ ತರದವರ ಕಣ್ಣಲ್ಲಿ ಅವರ ಒಂದು ಖುಷಿ, ಸಂತೋಷ, ತೃಪ್ತಿ ನೋಡಿದಾಗ ನೀವು ಹತ್ರದಿಂದ ಕಂಡಿರ್ತೀರಾ. ನೀವು ಮಾಡ್ತಿರೋ ಕೆಲಸ ನಿಮ್ಗೆ ಎಷ್ಟು ಎಷ್ಟು ಸಾರ್ಥಕತೆ ಆಯ್ತು ನಮ್ಗೆ ಅಂತ ಅನಿಸ್ತದೆ. ಸ್ವಾಮಿ ಸೇವೆ ಮಾಡ್ತಾ ಇರೋದು ನಮ್ಗೆ ಎಷ್ಟು ಸಾರ್ಥಕತೆ ಇದೆ ಇದರಿಂದ. ಯಾಕಂದ್ರೆ ಪ್ರಸಾದ ತಿಂದ್ಬಿಟ್ಟು ಊಟ ಮಾಡ್ಬಿಟ್ಟು ಅವ್ರು ಎಷ್ಟು ಖುಷಿ ಪಡ್ತಾರೆ, ಆಸೆ ಪಡ್ತಾರೆ. ನಮ್ಗೇನೋ ಒಂದು ಅದ್ರ ಸಂತೃಪ್ತಿ. ಇದ್ ಮಾಡ್ತಾ ಇರೋದು ನಮ್ಗೆ ಎಷ್ಟು ಶ್ರೇಯಸ್. ಬಂದವ್ರು ಹೇಳ್ತಾರೆ, ನೀವೇ ಧನ್ಯರು, ಸ್ವಾಮಿ ಸೇವೆ ಮಾಡ್ತಾ ಇದ್ದೀವಿ. ಎಷ್ಟೋ ಜನ ಬಂದು ಇರಿದ್ರು, ನೀವೇ ಧನ್ಯರು, ಸ್ವಾಮಿ ಸೇವೆ ಮಾಡ್ತಾ ಇದ್ದೀವಿ. ಎಲ್ಲಾ ಸೇವೆ, ಹೌದೌದು, ಎಲ್ಲರ ಶ್ರಮ ಒಟ್ಟಿನಲ್ಲಿ. ತುಂಬಾ ಜನ ಎಷ್ಟು 106 ಸಾರಿ ಬಂದಿರೋರು ಇದ್ದಾರೆ ಅಂತ ಇಲ್ಲಿ ಅಕ್ಕಪಕ್ಕದ. ಇಲ್ಲಿಗೆ ಎಲ್ಲೆಲ್ಲಿಂದ ಜನ ಬರ್ತಾರೆ ಸರ್? ಇಲ್ಲಿ ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಸುಮಾರು 106 ಕಿಲೋಮೀಟರ್ ಎಲ್ಲ ಬರ್ತಾರೆ. ಇಲ್ಲಿಂದ ಅಮೆರಿಕದಲ್ಲಿ ನೆಲೆಸಿರೋರು ಬರ್ತಾರೆ, ಅಲ್ಲಿಂದ ಇಲ್ಲೂ ಬರ್ತಾರೆ. ಇಲ್ಲಿಂದ ಹೋಗಿ ಅಲ್ಲಿ ನೆಲೆಸಿರ್ತಾರಲ್ಲ ಅವ್ರು ಬರ್ತಾರೆ. ಬಂದಾಗ ಕನಕಪುರಕ್ಕೆ ಆಗ್ಲಿ ಬೆಂಗಳೂರಿಗೆ ಬಂದಾಗ ಇಲ್ಲಿ ದರ್ಶನ ಮಾಡಿ ಸ್ವಾಮಿ ಸೇವೆ ಮಾಡಿ ಪ್ರಸಾದ ಮಾಡಿಸಿ ಹೋಗ್ತಾರೆ.
ಅಲ್ಲ, ಕೆಲವರು ತಿರುಪ್ತಿಗೆ ಹೋಗಕ್ಕಾಗಲ್ಲ ಅಂತ ಬರ್ತಾರೋ ಅಥವಾ ಇಲ್ಲೇ ಮಹಿಮೆ ಇದೆ ಅಂತ ಬರ್ತಾರೆ? ಇಲ್ಲೇ ಮಹಿಮೆ ಇದೆ ಅಂತ ಬರ್ತಾರೆ. ತುಂಬಾ ಜನಕ್ಕೆ ಒಳ್ಳೇದಾಗಿದೆ. ಹೌದು, ತುಂಬಾ ಜನಕ್ಕೆ ಲ್ಯಾಬ್ ಬಂದು ಯಾರು ಹೋಗ್ತಾರೆ ಅವ್ರಿಗೆಲ್ಲ ಒಳ್ಳೇದು. ಅದ್ರಲ್ಲಿ ಯಾರು ನಿಮ್ಗೆ ಬಂದು ಹೇಳಿದ್ರು? ಬೇಕಾದಷ್ಟು ಜನ ಹೇಳ್ತಾರೆ ನಾವು ನಮ್ಗೆ ಅಷ್ಟು ಒಳ್ಳೇದಾಯ್ತು. ಹಂಗಾಗಿ ಇದು ನಿರಂತರವಾಗಿ ನಡೀತಾ ಇರುತ್ತೆ ಸರ್ ಪ್ರಸಾದ? ನಿರಂತರವಾಗಿ ಪ್ರತಿದಿನ ಪ್ರಸಾದ ಇರಲ್ಲ, ಶನಿವಾರ ಮಾತ್ರ? ಪ್ರತಿ ಶನಿವಾರ. ಪ್ರತಿ ಶನಿವಾರ ಶ್ರಾವಣದಲ್ಲಿ ಮಾತ್ರ ಎಲ್ಲಾ ಶ್ರಾವಣದಲ್ಲಿ ಇರುತ್ತೆ. ಎಲ್ಲ ಸಂಜೆ ತನಕ ಇರುತ್ತೆ. ಬೆಳಿಗ್ಗೆ ಸ್ಟಾರ್ಟ್ ಆದ್ರೆ ಸಂಜೆ ತನಕ ಇರುತ್ತೆ. ಮತ್ತೆ ವೈಕುಂಠ ಏಕಾದಶಿ ಇರ್ತದೆ ಜಾತ್ರೆ, ಅಂದ್ರೆ ವ್ಯಾಸ ಪೂರ್ಣಿಮೆ ಜಾತ್ರೆ ಫೆಬ್ರವರಿ. ನಿರಂತರವಾಗಿ ಸೇವೆ ಮಾಡ್ತಾ ಇದ್ದೀನಿ. ಕಾರಣ ಏನಪ್ಪಾ ಅಂದ್ರೆ, ನನಗೆ ಭೂಮಿ ಮೇಲೆ ಇದು ಕಾರಣಕರ್ತನಾದ ಶ್ರೀನಿವಾಸ ಸ್ವಾಮಿ. ಪ್ರತಿ ಶನಿವಾರ ಸ್ವಾಮಿಗಾಗಿ ಸ್ಥಿತಿದ್ದೀನಿ. ಪ್ರತಿ ಶನಿವಾರ ಶ್ರಾವಣ, ವೈಕುಂಠ ಏಕಾದಶಿ ವಿಶೇಷ ದಿನಗಳಲ್ಲಿ ಈ ಸ್ವಾಮಿ ಸೇವೆ ಬಿಟ್ಟಿದ್ದು ಹೋಗೋದಿಲ್ಲ. ನಮ್ ಜೊತೆಗೆ ನಾವು ಒಬ್ಬನೇ ಅಂತಲ್ಲ, ನಮ್ಮ ಮ್ಯಾನೇಜರ್ ಸದಾಶಿವರಿ, ಮತ್ತೆ ಸುದರ್ಶನ್ ನಮ್ಮ ಅರ್ಚಕರು, ಯತಿರಾಜ್ ಅರ್ಚಕರು, ಇನ್ನೊಬ್ಬರು ಸುದರ್ಶನ್, ಆಮೇಲೆ ಶ್ರೀನಿವಾಸ್ ಗೋಪಾಲ್ ಭಟ್ ಅಂತ ಅರ್ಚಕರು, ಎಲ್ಲರೂ ಸಹಾಯ ಸಹಕಾರದ ಜೊತೆ ನಾವು ನಿರಂತರವಾಗಿ ನಡೆಸ್ಕೊಂಡು ಈ ಅನ್ನದಾನ ಹೀಗೆ ನಿರಂತರವಾಗಿರುತ್ತೆ ಸರ್? ನಿರಂತರವಾಗಿ ನಡೀತಾ ಇರುತ್ತೆ. ಓಕೆ ಓಕೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.